ಒಂದು ರೊಟೀನ್ ಲೈಫು ಅವನಿಗೆ ಇಷ್ಟ ಆಗೋದಿಲ್ಲ. ಅವನ ಆಸಕ್ತಿ ಎಲ್ಲ ಹಾರೋದ್ರಲ್ಲಿರುತ್ತೆ. ಅಂದರೆ ಹಾರೋದ್ರಲ್ಲಿರೋ ಎಲ್ಲ ಟೆಕ್ನಿಕ್ನು ಕಲ್ತ್ಕೊಬೇಕು, ತುಂಬ ವೇಗವಾಗಿ ತುಂಬ ಎತ್ತರಕ್ಕೆ ಮತ್ತು ಕಂಟ್ರೋಲ್ಡಾಗಿ ಹಾರಬೇಕು ಅನ್ನೋದು ಅವನ ಒಂದು ಜೀವನದ ಗುರಿ. ಅದಕ್ಕೋಸ್ಕರ ಅವನು ಸದಾ ತರಬೇತಿ ಪಡ್ಕೊಳ್ತಾ ಇರ್ತಾನೆ. ಹೇಗಂದರೆ ಬೇರೆ ಪಕ್ಷಿಗಳೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಆಹಾರ ಹುಡ್ಕೋಕೆ ಹೊರಟ್ರೆ ಇವನು ತುಂಬ ದೂರದಲ್ಲಿ ಹೋಗಿ ಎತ್ತರದಲ್ಲಿ ಹಾರ್ತಾ ಇರ್ತಾನೆ. ಮತ್ತು ಹಾರೋದ್ರಲ್ಲಿರೋ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಕಲ್ತ್ಕೊಳ್ಳೋದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಜೊನಾಥನ್ ಲಿವಿಂಗ್ಸ್ಟನ್ನ ತಂದೆ ತಾಯಿಗಳಿಗೆ ಬೇಸರ ಆಗುತ್ತೆ. ಏನು ಅಂದರೆ ಇವನು ಈ ಥರ ಸಮುದ್ರ ಪಕ್ಷಿಗಳ ಥರ ಇಲ್ವಲ್ಲ, ಯಾವಾಗಲೂ ಹಾರಾಡ್ತಾ ಇರ್ತಾನೆ, ಊಟದ ಬಗ್ಗೆ ಚಿಂತೆ ಇಲ್ಲ, ಜವಾಬ್ದಾರಿ ಇಲ್ಲ ಅಂತ ಅವ್ರಿಗೆ ಬೇಸರ. ಒಂದಿನ ಜೊನಾಥನ್ನ ಕರೆದು ಅವರು ಹೇಳ್ತಾರೆ, ಏನಪ್ಪ ಮಾಡ್ತಾ ಇದೆಯಾ ನೀನು, ಪ್ರತಿದಿನ ಆಹಾರ ಹುಡ್ಕೋದು ಬಿಟ್ಬಿಟ್ಟು ಯಾವಾಗಲೂ ದೂರದಲ್ಲಿ ಹೋಗಿ ಏನೋ ಹಾರ್ತಾ ಇರ್ತೀಯಲ್ಲ, ಅದರಿಂದ ನೀನು ಹೊಟ್ಟೆ ತುಂಬುತ್ತಾ? ಬೇರೆ ಹಕ್ಕಿಗಳು ನೋಡು, ಅವೆಲ್ಲ ಎದ್ದಿದ ತಕ್ಷಣ ಬೆಳಗ್ಗೆ ಹೋಗಿ ಸಮುದ್ರದಲ್ಲಿ